ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಬ್ಲಾಗ್ ಕನ್ನಡ. ಸೊ ನೀವು ಇವತ್ತು ನೋಡ್ತಾ ಇದ್ದೀರಾ ಟಾಟಾ ಹ್ಯಾರಿಯರ್ ಫೇಸ್ ಲಿಫ್ಟ್ 2023. ಇದು ಕಂಪ್ಲೀಟ್ ನ್ಯೂ ಡಿಸೈನ್ ಆಗಿಬಿಟ್ಟಿದೆ. ಇದನ್ನ ಫೇಸ್ ಲಿಫ್ಟ್ ಅಂತ ಕರೆಯೋದಕ್ಕಿಂತ ನನ್ನ ಪ್ರಕಾರ ಇದನ್ನ ನ್ಯೂ ಹ್ಯಾರಿಯರ್ ಅಂತ ಕರೆದು ತಪ್ಪಾಗಲ್ಲ. ಯಾಕಂದರೆ ಎಲ್ಲನೂ ಚೇಂಜಸ್ ಆಗಿಬಿಟ್ಟಿದೆ. ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್ ತುಂಬ ಇಷ್ಟ ಆಯಿತು. ಯಾಕಂದರೆ ಇದೊಂಥರ ಡಾಮಿನೇಟಿಂಗ್ ಲುಕ್ ಕೊಡುತ್ತೆ. ರೋಡ್ ಪ್ರೆಸೆನ್ಸ್ ಮಾತ್ರ ಮ್ಯಾಸಿವ್ ಆಗಿರುತ್ತೆ. ಒಂದು ನೋಡ್ಬೋದು ಕನೆಕ್ಟೆಡ್ LED ಎಂಡ್ ಟು ಎಂಡ್ DRLs ಬರುತ್ತೆ. ಹಾಗೆ ನಿಮಗೆ ಬೈ ಫಂಕ್ಷನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ಚೇಂಜಸ್ ನೋಡೋಕೆ ಸಿಗೋದಂದ್ರೆ ಫ್ರಂಟ್ ಗ್ರಿಲ್ ಏನಿದೆ ಇದರಲ್ಲಿ ನಿಮಗೆ ಪ್ಯೂರಲ್ಲಿ ಅಡ್ವೆಂಚರ್ ಆದರೆ ನಿಮಗೆ ಕ್ರೋಮ್ ಎಲಿಮೆಂಟ್ಸ್ ಯೂಸ್ ಮಾಡ್ತಾರೆ ಆ ಬ್ಲಾಕ್ ಎಲಿಮೆಂಟ್ಸ್ ಮೇಲೆ. ಬಟ್ ಇದರಲ್ಲಿ ಕಂಪ್ಲೀಟ್ಲಿ ಬ್ಲ್ಯಾಕೇ ಇದೆ. ಸೊ ತುಂಬಾ ಒಂದು ಲುಕ್ ಒಂಥರ ಅಗ್ರೆಸಿವ್ ಸ್ಟ್ಯಾನ್ಸ್ನ ಕೊಡುತ್ತೆ ಬ್ಲ್ಯಾಕ್ ಗ್ರಿಲ್ ಇರೋದ್ರಿಂದ. ಹಾಗೆ ನಿಮಗೆ ಇದರಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಇರಲ್ಲ, ಹಾಗೆ ಫೋಗ್ ಲ್ಯಾಂಪ್ಸ್ ಇರಲ್ಲ. ಸೊ ಇದು ನಿಮಗೆ ಅಡಿಷ್ನಲ್ ಆಗಿ ಅಡ್ವೆಂಚರ್ ಪ್ಲಸ್ ಅಲ್ಲಿ ಇದೆ ಫೋಗ್ ಲ್ಯಾಂಪ್ಸ್. ಹಾಗೆ ನಿಮಗೆ ಫಿಯರ್ಲೆಸ್ ಅಲ್ಲಿ ಅಡಿಷನಲ್ ಫೀಚರ್ಸ್ ಸಿಗುತ್ತೆ. ಡಿಸೈನ್ ಸೇಮ್ ನಿಮಗೆ ಹೆಡ್ಲೈಟ್ಸ್ ಡಿಸೈನ್ ಏನಿದೆ ಇದು ನಿಮಗೆ ಸೇಮ್ ನಮ್ಮ ನೆಕ್ಸಾನ್ ಏನಿದೆಲ್ಲ ಫೇಸ್ ಲಿಫ್ಟ್ ಅದರಲ್ಲೂ ಕೂಡ ಸೇಮ್ ಡಿಸೈನ್ ಯೂಸ್ ಮಾಡಿರೋದು. ಬಟ್ ಇದರಲ್ಲಿ ಇದು ಫುಲ್ ಸ್ಮಾರ್ಟ್ ಆಪ್ಷನ್ ವೇರಿಯಂಟು. ಸೊ ನಿಮಗೆ ಕನೆಕ್ಟೆಡ್ DRLs ಬರುತ್ತೆ ಸ್ಮಾರ್ಟ್ ಆಪ್ಷನ್ ಅಲ್ಲಿ. ಇಲ್ಲಾಂದ್ರೆ ನಿಮಗೆ ಈ ಫ್ರಂಟಲ್ಲಿ ಏನಿದೆ ಲೈಟು ಇದಿರಲ್ಲ ಸ್ಮಾರ್ಟ್ ವೇರಿಯಂಟ್ಗೆ ಹೋದ್ರೆ. ಸೊ ಇದು ಸ್ಮಾರ್ಟ್ ಓ ವೇರಿಯಂಟ್. ಇದಾದ್ಮೇಲೆ ನಿಮಗೆ ಪ್ಯೂರ್ ಬರುತ್ತೆ, ಅದಾದ್ಮೇಲೆ ನಿಮಗೆ ಅಡ್ವೆಂಚರ್ ಬರುತ್ತೆ, ಅದಾದ್ಮೇಲೆ ನಿಮಗೆ ಫಿಯರ್ಲೆಸ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಸಬ್ ವೇರಿಯಂಟ್ಸ್ ಇದೆ. ಸಬ್ ವೇರಿಯಂಟ್ಸ್ ನೋಡೋದಾದ್ರೆ ಸಬ್ ವೇರಿಯಂಟ್ಸ್ ನೋಡ್ಬೋದು. ಅಂದರೆ ಅದರ ಅಡಿಷನಲ್ ಫೀಚರ್ಸ್ ನಿಮ್ಗೆ ಒಂದು 8 to 10 ಫೀಚರ್ಸ್ ಅಡಿಷನಲ್ ಆ್ಯಡ್ ಆಗ್ತಾ ಹೋಗುತ್ತೆ. ಯಾಕಂದರೆ ಗಾಡಿ ಸ್ವಲ್ಪ ಡಸ್ಟಿ ಆಗಿದೆ, ಯಾಕಂದರೆ ಅದು ರೀಸೆಂಟಾಗಿ ಇವಾಗ ತಾನೇ ರಿಸೀವ್ ಆಯಿತು. ಸೊ ರಿಸೀವ್ ಆಗಿದ ತಕ್ಷಣ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಏನೋ ತುಂಬ ಜನ ನೋಡ್ತಾ ಇರ್ತಾರೆ ಸ್ಮಾರ್ಟ್ ವೇರಿಯಂಟ್ ಆಗಿ ಡಿಫ್ರೆನ್ಸಸ್ ಕಂಪ್ಯಾರಿಸನ್ ಮಾಡ್ತಾ ಇರ್ತೀರ ಗೊತ್ತು. ಸೊ ಅದಕ್ಕೋಸ್ಕರ ಇದು ಹ್ಯಾಶ್ ಗ್ರೇ ಕಲರು. ಸೈಡ್ ಪ್ರೊಫೈಲಿಂದ ಐಡೆಂಟಿಕಲಿ ಸೇಮ್ ಇದೆ. ಬಟ್ ಅದರ ಮುಂಚೆ ಬೇಸ್ ವೇರಿಯಂಟಲ್ಲಿ ನಿಮಗೆ ಅಲಾ ವೀಲ್ಸ್ ಬರ್ತಲ್ಲ, ಬಟ್ ಇವಾಗ ಅಲಾ ವೀಲ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ವೇರಿಯಂಟ್ಗೆ ಜಸ್ಟ್ ಇದನ್ನು ತೊಗೊಂಡು ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡ್ಬಿಟ್ರೆ ಸಾಕು. ಅಂದರೆ ಡೇ ಟು ಡೇ ರೆಗ್ಯುಲರ್ ಆಗಿ ನಾನು ಬರೀ ಯೂಸೇಜ್ ಮಾಡ್ತೀನಿ, ಜಾಸ್ತಿ ಏನು ನಾನು ಫಂಕ್ಷನ್ಸ್ ಪ್ರೀಮಿಯಮ್ ಫೀಚರ್ಸ್ ಎಲ್ಲ ಯೂಸ್ ಮಾಡಲ್ಲ ಅನ್ನೋರಿಗೆ ಇದು ಬೆಸ್ಟ್ ವೇರಿಯಂಟು. ಹಾಗೆ ಇದನ್ನು ಬಲ್ಕಾಗಿ ನಿಮಗೆ ಫ್ಲೀಟ್ ಅಂದರೆ ತುಂಬ ದೊಡ್ಡ ದೊಡ್ಡ ಕಂಪನಿಗಳಿರುತ್ತಲ್ಲ, ಕಂಪನಿ ಬಲ್ಕ್ ಪರ್ಚೇಸು, ಸೊ ಅವರೆಲ್ಲ ಇದೇ ಥರ ಪ್ರಿಫರ್ ಮಾಡ್ತಾರೆ. ಸೊ ಅವ್ರಿಗೆ ಇದು ಓಕೆ. ಬಟ್ ಇಂಡಿವಿಜುವಲ್ ಬಯರ್ಸ್ ಅಂದರೆ ಅಟ್ಲೀಸ್ಟ್ ಸಮ್ ಪ್ರೀಮಿಯಂ ಫೀಚರ್ಸ್ ಬೇಕಾಗೇ ಆಗುತ್ತೆ. ಅವರು ಆ ಅಡ್ವೆಂಚರು ಅಥವಾ ಫಿಯರ್ಲೆಸ್ ನೋಡ್ಬೋದು. ಬೆಸ್ಟ್ ಚಾಯ್ಸ್. ಇದು ಅರೌಂಡ್ ವಿತಿನ್ 20 lakhs ಒಳಗಡೆ ನಿಮಗೆ ಸ್ಮಾರ್ಟ್ ಆಪ್ಷನ್ ವೇರಿಯಂಟು ಸಿಕ್ಬಿಡುತ್ತೆ. ಸೊ ಬನ್ನಿ ಒಳಗಡೆ ಹೋಗಿ ಚೆಕ್ ಮಾಡೋಣ. ಏನು ನೋಡ್ಬೋದು, ಡೋರ್ ಹ್ಯಾಂಡಲ್ಸ್ ನಿಮಗೆ ಬಾಡಿ ಕಲರ್ ಇದೆ. ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನಿಮಗೆ ಹ್ಯಾರಿಯರ್ ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ. ಇದರಲ್ಲಿ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ರೇರು ನಿಮಗೆ ಡ್ರಮ್ ಬ್ರೇಕ್ ಇದೆ. ಇದು ನಿಮಗೆ 17 inch ಅಲಾಯ್ ವೀಲ್ಸ್, ಹಾಗೆ MRF ಟೈರ್ ಕೂಡ ಬರುತ್ತೆ. ಫ್ರಂಟ್ ನಿಮಗೆ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಇದೆ, ರೇರು ನಿಮಗೆ ಸೆಮಿ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಸಿಗುತ್ತೆ. ನೋಡ್ಬೋದು ಬೂಟ್ ತುಂಬಾ ಮ್ಯಾಸಿವ್ ಆಗಿದೆ ಸೈಜು, ಯಾಕೆಂದರೆ ಇದರಲ್ಲಿ ಪಾರ್ಸಲ್ ಟ್ರೇ ಕೂಡ ಇಲ್ಲ. ಸೊ ಫುಲ್ ಯುಟಿಲೈಸ್ ಮಾಡ್ಕೋಬೋದು. 382 liters ಆಫ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ ಇವಾಗ. ಯಾಕಂದರೆ ಈ ಲೋಡಿಂಗ್ ಲಿಪ್ ಇದೆಯಲ್ಲ, ಇದು ಮುಂಚೆ ಇಷ್ಟು ಡೌನ್ ಇರಲಿಲ್ಲ. ಇಲ್ಲೇನು ಗ್ಯಾಪ್ ಬಂದಿದೆ, ಇದಿಷ್ಟು ನಿಮಗೆ ಎಕ್ಸ್ಟ್ರಾ. ಮುಂಚೆ ಇದರಲ್ಲಿ ಕೆಳಗಡೆ ಹಿಡನ್ ಪ್ಲೇಸಸ್ ಬರ್ತಾಯಿತ್ತು, ಬಟ್ ಇವಾಗ ಅದನ್ನು ತೆಗೆದ್ಬಿಟ್ಟು ಇದು ಡೌನ್ ಮಾಡಿರೋದ್ರಿಂದ ತುಂಬಾ ಇವಾಗ ಸ್ಪೇಸು ಜಾಸ್ತಿ ಆಗಿದೆ. ಇಲ್ಲಿ ನಿಮಗೆ ಟಾಪ್ ಎಂಡಲ್ಲಿ ಸಬ್ ಊಫರ್ ಬರುತ್ತೆ. ಸೊ ಇದರಲ್ಲಿ ಇವಾಗ ಡಮ್ಮಿ ಇರುತ್ತೆ. ನನಗೆ ಇದರಲ್ಲಿ ಇಷ್ಟ ಆಗಿದೆ ಅಂದರೆ ಸೀಟ್ಸು. ಸೊ ಒಳಗಡೆ ಹೋದಾಗ ತೋರಿಸ್ತೀನಿ, ಯಾಕೆಂದರೆ ಟೆಕ್ಸ್ಚರ್ ತುಂಬಾ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಬೇಸ್ ವೇರಿಯಂಟ್ ಆದ್ರೂ ಥರ ಫೀಚರ್ ರಿಚಾಗಿ ಕಾಣಿಸುತ್ತೆ ನಿಮಗೆ. ಬನ್ನಿ ಇವಾಗ ಡ್ರೈವರ್ ಸೀಟಲ್ಲಿ ಹೋಗಿ ನೋಡೋಣ. ಹಾಗೆ ಇದು ರೇರ್ ಡೋರ್ ಟ್ರಿಮ್ ನೋಡ್ಕೊಂಬಿಡಿ. ಸೊ ಇಲ್ಲಿ ನಿಮಗೆ ಸಾಫ್ಟ್ ಫ್ಯಾಬ್ರಿಕ್ನ ಯೂಸ್ ಮಾಡಿದ್ದಾರೆ. ತುಂಬಾ ಥರ ಖುಷಿನೇ ಆಗಿದೆ, ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನ್ ಇಲ್ಲಿ ಎಲಿಮೆಂಟ್ಸ್ ಮಾಡಿದ್ರು. ಯಾಕಂದರೆ ಮುಂಚೆ ಬೇಸ್ ವೇರಿಯಂಟೆಲ್ಲ ನಿಮಗೆ ಫೈಬರ್ ಯೂಸ್ ಮಾಡ್ತಾಯಿದ್ರು, ಬಟ್ ಇದರಲ್ಲಿ ಸೇಮ್ ನಿಮಗೆ ಸೀಟ್ ಫ್ಯಾಬ್ರಿಕ್ ಅಪೋಲಸ್ಟರ್ ಏನಿದೆ ಅದೇ ಥರ ಡೋರ್ ಟ್ರಿಮ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಚೈಲ್ಡ್ ಲಾಕ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಮ್ಯಾಟ್ ಕ್ರೋಮ್ ಡೋರ್ ಹ್ಯಾಂಡಲ್ಸ್. ಇಲ್ಲಿ ನಿಮ್ಗೆ ಅಡಿಷನಲ್ ಸ್ಟೋರೇಜ್ ಸ್ಪೇಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಈಸಿಯಾಗಿ 1 liter ಬಾಟಲ್ನ ಸ್ಟೋರ್ ಮಾಡ್ಬೋದು. ಇವಾಗ ಸೀಟ್ ತೋರಿಸ್ತೀನಿ ನೋಡಿ. ಸೀಟ್ಸ್ ಮಾತ್ರ ತುಂಬಾ ಒಂಥರ ರಿಚಾಗಿ ಕಾಣಿಸುತ್ತೆ. ಬಟ್ ಇದು ಬೇಸ್ ವೇರಿಯಂಟು, ಬಟ್ ಬೇಸ್ ವೇರಿಯಂಟ್ ಅನ್ಸಲ್ಲ ನನಗೆ. ಈ ವೇರಿಯಂಟಿಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ತೊಗೊಂಡು ಹಾಕ್ಸ್ಕೊಂಡ್ಬಿಟ್ರೆ ಸಾಕಷ್ಟೇ, ಬೇರೆ ಇನ್ನೇನು ಬೇಕಾಗಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಏನಂದರೆ ವ್ಯಾಲ್ಯೂ ಫಾರ್ ಮನಿ ಅಂದರೆ ತುಂಬ ಕಮ್ಮಿ ಬಜೆಟಲ್ಲಿ ನೋಡೋರಿಗೆ ಇದು ಸಾಕು. ಸ್ವಲ್ಪ ನಮಗೆ ಪ್ರೀಮಿಯಂ ಫೀಚರ್ಸ್ ಎಲ್ಲ ಬೇಕಂದರೆ ನೀವು ಪ್ಯೂರು, ಅಡ್ವೆಂಚರು ಅಥವಾ ಫಿಯರ್ಲೆಸ್ ಆ ಥರ ಹೋಗ್ಬೋದು. ಸೊ ಇದರ ಸೀಟ್ ಅಪೋಲಸ್ಟ್ರಿ ನೋಡಿ ತೋರಿಸ್ತೀನಿ ಕ್ಲೋಸಪ್ಪಲ್ಲಿ. ಸೊ ಕಂಪ್ಲೀಟ್ ನಿಮಗೆ ಫ್ಯಾಬ್ರಿಕ್ ಒಂಥರ ಹ್ಯಾಶ್ ಗ್ರೇ ಕಲರ್. ಇವಾಗ ಬಾಡಿ ಕಲರ್ ಏನಿದೆ ಅದೇ ಥರ ಕಲರ್ ಇದೆ. ಸೊ ಟೆಕ್ಸ್ಚರ್ ಯೂಸ್ ಮಾಡಿದ್ದಾರೆ ನಿಮ್ಗೆ. ಇಲ್ಲಿ ಸೈಡಲ್ಲೆಲ್ಲ ಬ್ಲ್ಯಾಕು. ಸೊ ಇಲ್ಲಿ ನಿಮಗೆ ಹ್ಯಾಶ್ ಗ್ರೇ. ಲಕ್ಸುರಿ ಕಾರ್ಸಲ್ಲಿ ಏನು ಸ್ಪೇಸ್ ಬರುತ್ತೆ ಅಷ್ಟು ಸ್ಪೇಸ್ ಇದೆ. ಇಲ್ಲಿ ನೋಡ್ಬೋದು ನಿಮಗೆ 2 points ಚಾರ್ಜಿಂಗ್ ಪಾಯಿಂಟ್ಸ್ ಬರುತ್ತೆ, 5 watts. ಹಾಗೆ ನೀವು ಇಲ್ಲಾಗೆ ಮೊಬೈಲ್ ಎಲ್ಲ ಸ್ಟೋರ್ ಮಾಡ್ಬೋದು. ಇಲ್ಲಿ ನಿಮಗೆ ಮೇಲೆ ರೂಮ್ ಲ್ಯಾಂಪ್ ಕೂಡ ಬರುತ್ತೆ. ಸೊ ಬನ್ನಿ ಇವಾಗ ಡ್ರೈವರ್ ಸೀಟಲ್ಲಿ ಹೋಗಿ ಕೂತ್ಕೊಂಡು ಇಂಟೀರಿಯರ್ಸ್ ಹೇಗಿದೆ ಅಂತ ಒಂದ್ಸರಿ ಚೆಕ್ ಮಾಡೋಣ. ಸೊ ನೋಡ್ಬೋದು ನಿಮಗೆ ಡ್ರೈವರ್ ಸೈಡ್ ಡೋರ್ ಟ್ರಿಮ್ಸ್ ಈ ಥರ ಇರುತ್ತೆ. ಸೊ 4 ಪವರ್ ವಿಂಡೋಸ್ ಸಿಗುತ್ತೆ ನಿಮಗೆ. ಹಾಗೆ ವಿಂಡೋ ಚೈಲ್ಡ್ ಲಾಕ್ ಇದೆ. ಹಾಗೆ ನಿಮಗೆ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಮ್ಯಾಟ್ ಬರುತ್ತೆ.
ಹಾಗೆ ನಿಮಗೆ ಕೆಳಗಡೆ ಈಸಿಯಾಗಿ ಸ್ಟೋರ್ ಮಾಡ್ಬೋದು. 1 ಲೀಟರ್ ವಾಟರ್ ಬಾಟ್ಲು, ಹಾಗೆ ನಿಮಗೆ ಅಂಬ್ರೆಲಾ ಹೋಲ್ಡರ್ಸ್ ಇದೆ. ಅಡಿಷನಲ್ ಆಗಿ ಏನಾರು ಇದ್ದರೆ ಇಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಯಾವ ಥರ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಹಾಗಾಗಿ ನಿಮಗೆ ಇದರಲ್ಲಿ ಸ್ಪೀಕರ್ ಕೂಡ ಸಿಗಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಎಲೆಕ್ಟ್ರಿಕ್ ಬರುತ್ತೆ, ಬೇಸ್ ವೇರಿಯಂಟ್ ಇದೆ, ಬಟ್ ಫೋಲ್ಡಿಂಗ್ ಆಪ್ಷನ್ ಸಿಗಲ್ಲ ಇದರಲ್ಲಿ. ಹಾಗೆ ಸೀಟ್ಸ್ ನೋಡ್ಬೋದು. ಸೊ ನಿಮಗೆ ಕಂಪ್ಲೀಟ್ಲಿ ಆಸ್ಟ್ರಿಯಾ ಸೀಟ್ಸ್ ಬರುತ್ತೆ, ಫ್ಯಾಬ್ರಿಕ್. ನನಗೆ ತುಂಬಾ ಇಷ್ಟ ಆಯಿತು. ಇದು ಒಂಥರ ಡ್ಯುಯಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದು ಕೂಡ ನಿಮಗೆ 3NS 9NS ಮಾಡುತ್ತೆ. ಇದ್ರ ಮೇಲೆ ಅಡಿಷನಲ್ ಬೇಕಾದರೆ ನೀವು ಅದರ ಸೀಟ್ಸ್ ಹತ್ರ ಏನಾದರೆ ಕಸ್ಟಮೈಸ್ ಮಾಡ್ಕೋಬೋದು. ಇದರಲ್ಲಿ ಏನಾದರೆ ಹೈಟ್ ಅಡ್ಜಸ್ಟಬಲ್ ಸೀಟ್ಸ್ ಬರಲ್ಲ. ಹೈಟ್ ಅಡ್ಜಸ್ಟಬಲ್ ನಿಮಗೆ ಅಡ್ವೆಂಚರಿಂದ ಬರುತ್ತೆ. ಸೊ ಒಳಗಡೆ ಕೂತೀನಿ, ಗಾಡಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ಬೋದು ನಿಮಗೆ ಕ್ಲಸ್ಟರ್ ಈ ಥರ ಕಾಣಿಸುತ್ತೆ, ಕಂಪ್ಲೀಟ್ಲಿ ಡಿಜಿಟಲ್ ಕ್ಲಸ್ಟರು. ಸೊ ಇದೆಲ್ಲ ನಿಮಗೆ ಈ ಕ್ಲಸ್ಟರ್ ಎಲ್ಲ ಮುಂಚೆ ನಿಮ್ಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಲಸ್ಟರ್ ಕೊಡ್ತಾ ಇದ್ರು, ಬಟ್ ಇದು ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ. ಯಾಕೆಂದರೆ ಇದನ್ನ ಪರ್ಸೋನಲ್ ವೈಸ್ ಕ್ಲಸ್ಟರ್ಸ್ನ ಚೇಂಜ್ ಮಾಡಿದ್ದಾರೆ. ಸೊ ಅಂದರೆ ಈ ವೇರಿಯಂಟಲ್ಲಿ ಇದ್ದಿದ್ದು ಪ್ಯೂರಲ್ಲಿರಲ್ಲ, ಪ್ಯೂರಲ್ಲಿ ಇದ್ದಿದ್ದು ನಿಮಗೆ ಅಡ್ವೆಂಚರಲ್ಲಿ ಇದ್ದು ಫಿಯರ್ಲೆಸ್ಸಲ್ಲಿರಲ್ಲ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಲಸ್ಟರ್ಸ್ನ ಯೂಸ್ ಮಾಡಿದ್ದಾರೆ. ವೇರಿಯಂಟ್ ಟು ವೇರಿಯಂಟ್ ತುಂಬಾ ಒಂದು ಅಡ್ವಾನ್ಸ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ನಿಮಗೆ ಫಸ್ಟ್ ಇನ್ ವರ್ಲ್ಡ್ ಎಲಿಮಿನೇಟೆಡ್ ಲೋಗೋ ಸಿಗುತ್ತೆ. ಹಾಗೆ ಇಲ್ಲಿ ನಿಮಗೆ ಕ್ಲಸ್ಟರ್ ಕಂಟ್ರೋಲ್ ಬಟನ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಈ ಕಡೆ ಹೆಡ್ಲೈಟ್ಸ್ ಕಂಟ್ರೋಲ್, ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್. ಹಾಗೆ ಇದು ಸ್ಟೇರಿಂಗ್ ನಿಮಗೆ ನೋಡ್ಬೋದು, 4 ಸ್ಪೋಕ್ ಸ್ಟೇರಿಂಗ್. ಹಾಗೆ ಡಿ ಕಟ್ ಕೂಡ ಕೊಟ್ಟಿದ್ದಾರೆ. ಇದು ನನಗೆ ತುಂಬಾ ಹ್ಯಾಂಡಿ ಅನಿಸುತ್ತೆ ಓಡಿಸುವಾಗ, ಹೈ ಸ್ಪೀಡಲ್ಲೆಲ್ಲ ತುಂಬ ಒಂದು ಕಂಟ್ರೋಲ್ ಸಿಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ಟಿಲ್ಟ್ ಆಗಿ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಕೂಡ ನಿಮಗೆ ಬೇಸ್ ವೇರಿಯಂಟ್ ಅಂತಲೇ ಬರುತ್ತೆ. ಯಾಕಂದರೆ ಎಷ್ಟೋ ಮ್ಯಾನುಫ್ಯಾಕ್ಚರ್ ಅದನ್ನ ಒಂದು ಪ್ರೀಮಿಯಂ ಫೀಚರ್ ಅಂದ್ಬಿಟ್ಟು ಟಾಪ್ ಎಂಟಲ್ಲಿ ಮಾತ್ರ ಕೊಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನೀವು ಫ್ರಂಟ್ ನೋಡ್ಬೋದು ಡ್ಯಾಶ್ ಬೋರ್ಡ್ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದು ಕಂಪ್ಲೀಟ್ಲಿ ನಿಮಗೆ ಬ್ಲಾಂಕ್ ಇರುತ್ತೆ, ಯಾಕಂದರೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರಲ್ಲ. ಇದಕ್ಕೆ ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಸ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಇಲ್ಲಿ ಅಡ್ಜಸ್ಟಬಲ್ AC ವೆಂಟ್ಸ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಟಚ್ ಪ್ಯಾನಲ್ಲೇ ಕೊಟ್ಟಿದ್ದಾರೆ. ಸೊ ಯಾವ ಥರ ಮ್ಯಾನ್ಯಲ್ ಬಟನ್ಸ್ ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಹಜಾರ್ಡ್ಸ್ ಲೈಟ್ಸ್ ಇದೆ, ಹಾಗೆ ಕ್ವಿಕ್ ಓಪನಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ. ಇದು ನಿಮಗೆ AC ಕಂಟ್ರೋಲ್, ಟೆಂಪ್ರೇಚರ್ಗೆ ಇಲ್ಲಿದೆ, ಫ್ಯಾನ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಆಟೋ AC ಬೇಕಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಆಟೋ AC ಕೂಡ ವರ್ಕ್ ಆಗುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಬೇಸ್ ವೇರಿಯಂಟಲ್ಲಿ ಆಟೋಮೆಟಿಕ್ AC ಯಾರೂ ಕೊಡಲ್ಲ, ಅಟ್ಲೀಸ್ಟ್ ಹ್ಯಾರಿಯರಲ್ಲಿ ಸಿಕ್ಕಿದೆ. ಸೊ ಆಬ್ವಿಯಸ್ಲಿ ತೊಗೊಳೋರಿಗೆ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡ್ಬೋದು ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇಂಜಿನ್ ಮಾತ್ರ ತುಂಬಾ ರಿಫೈನ್ಡ್ ಆಗಿದೆ ಅಂತ ಹೇಳ್ಬೋದು ಕಂಪೇರ್ ಟು ಪ್ರೀವಿಯಸ್. ನಾನು ಪ್ರೀವಿಯಸ್ ಗಾಡಿ ನೋಡ್ತೀನಿ, ಬಟ್ ತುಂಬಾ ಮ್ಯಾಸಿವ್ ಡಿಫ್ರೆನ್ಸ್ ಇದೆ ಬೇಸಿಕ್ಸ್ ಫೇಸ್ 2 ಹಾಗೆ ಫೇಸ್ 1ಗೂ. ಬೇಕಂದರೆ ಓಡಿಸ್ ನೋಡಿ. ಸೊ ಇದು ನಿಮಗೆ ಹ್ಯಾಂಡ್ ಬ್ರೇಕ್ ಮ್ಯಾನ್ಯುಯಲ್ ಲಿವರ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಆರ್ಮ್ರೆಸ್ಟ್ ಕೂಡ ಇದೆ. ಸೊ ಇದರೊಳಗಡೆ ನಿಮಗೆ 12 ವ್ಯಾಟ್ ಸಾಕೆಟ್ಸ್ ಹಾಗೆ 5 ವ್ಯಾಟ್ ಸಾಕೆಟ್ಸ್ 2 ಸಿಗುತ್ತೆ, A ಹಾಗೆ C ಟೈಪ್. ಸೊ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ಏನಿದೆ ನಿಮಗೆ ಇದು ಫುಲ್ ಗ್ರೇ ಕಲರ್ ಯೂಸ್ ಮಾಡಿದ್ದಾರೆ, ತುಂಬಾ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ, ನನಗೆ ಇಷ್ಟ ಆಯಿತು. ಆಪ್ ನಿಮಗೆ ಕೂಡ ಇಷ್ಟ ಆಗ್ಬೋದು ಈ ಕಲರ್. ಕಂಪ್ಲೀಟ್ಲಿ ಇದು ಒಂಥರ ಗ್ರೇ ಕಲರ್, ಪೆಬಲ್ ಗ್ರೇ ಬರುತ್ತಲ್ಲ ಅದೇ ಕಲರ್ ಡ್ಯಾಶ್ ಬೋರ್ಡ್ನ ಯೂಸ್ ಮಾಡಿರೋ ಫೀಲ್ ಆಗುತ್ತೆ. ಹಾಗೆ ನಿಮಗೆ ಮೇಲೆ ಇಲ್ಲಿ ಆರ್ಟ್ ಸರ್ಫೇಸ್ ಬರುತ್ತೆ, ಆರ್ಟ್ ಪ್ಲಾಸ್ಟಿಕ್. ಓಕೆ ಇದೆಲ್ಲ. ಸೊ ಅದೇ ನಿಮಗೆ ಪ್ಯೂರ್ ಅನ್ವರ್ಡ್ಸ್ ನಿಮಗೆ ಅಡ್ವೆಂಚರ್ ಅನ್ವರ್ಡ್ಸ್ ನಿಮಗೆ ಸಾಫ್ಟ್ ಟಚ್ ಡ್ಯಾಶ್ ಬೋರ್ಡ್ನ ಕೊಟ್ಟಿದ್ದಾರೆ. ಸೊ ಇಂಟೀರಿಯರ್ಸ್ನ ಒಂದ್ಸರಿ ನೋಡ್ಕೊಂಬಿಡಿ ಹೇಗಿದೆ ಅಂತ. ಕೂಡ ನಿಮಗೆ ಮ್ಯಾನುವಲ್ ಇದೆ, ಇದಕ್ಕೆ ಬೇಕಂದ್ರೆ ನೀವು ರಿಮೋಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಸ್ಮಾರ್ಟ್ ಆಪ್ಷನಲ್ ವೇರಿಯಂಟು. ಸೊ ಯಾರೆಲ್ಲ ಸ್ಮಾರ್ಟ್ ವೇರಿಯಂಟ್ ನೋಡ್ತಾ ಇದ್ದೀರಾ, ಸೊ ಇದು ಹ್ಯಾಶ್ ಗ್ರೇ ಕಲರ್, ಇದರಲ್ಲಿ ನೆಕ್ಸ್ಟ್ ನಿಮಗೆ ವೈಟ್ ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ ಕಲರ್ ಇಷ್ಟ ಅದನ್ನ ನೀವು ತೊಗೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಲೈಕ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಸಬ್ಸ್ಕ್ರೈಬ್ ಮಾಡಿ ಮರೆದಿರಾ. ಹಾಗೆ ಕನ್ನಡ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ, ಯಾಕಂದರೆ ಆಟೋಮೊಬೈಲ್ಸಲ್ಲಿ ತುಂಬ ಕಮ್ಮಿ ಯೂಟ್ಯೂಬರ್ಸ್ ಇದ್ದಾರೆ ಆಟೋಮೊಬೈಲ್ಸ್ನ ರಿವ್ಯೂ ಮಾಡೋರು, ಸಪೋರ್ಟ್ ಮಾಡಿ. ಸೊ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಬಾಯ್.